ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ವರ್ಸಸ್ ಶ್ರೀಲಂಕಾ, ಇಂಡಿಯಾ ಗೆಲ್ಬೇಕಾಗಿರೋ ಮ್ಯಾಚ್ನ ಟೈ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಹರ್ಷದೀಪ್ ಹೀರೋ ಆಗಕ್ಕೆ ಹೋಗಿ ಇಲ್ಲಿ ಜೀರೋ ಹೋಗಿ ಇದು ವಿರಾಟ್ ಕೊಹ್ಲಿ ಅವರ ಒಂಥರ ಕಚ್ಕೊಂಡ್ಬಿಟ್ರು ಅಂತ ಹೇಳ್ಬೋದು ಸ್ಕ್ರೀನ್ ನಲ್ಲಿ. ಸೊ ಈ ಟೈ ಹೇಗಾಯ್ತು? ಟೈಗೆ ಪ್ರಮುಖವಾದ ಕಾರಣಗಳೇನು? ಇಂಡಿಯಾ ಗೆಲ್ಲುವಂತ ಮ್ಯಾಚ್ ನ ಟೈ ಮಾಡ್ಕೊಂಡಿದ್ದಾದ್ರು ಯಾಕೆ, ಕಂಬ್ಯಾಕ್ ಮಾಡಿಸಿದ್ದಾದ್ರು ಯಾರು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಹಾಕೊಂಡ್ಬಿಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ಸ್ ಕೊಡೋದು ಮಾತ್ರ ಮರೀಲೇ ಬಿಡಿ, ಯಾಕೆಂದ್ರೆ ನೀವು ಕೊಡುವಂತ ಪ್ರತಿಯೊಂದು ಲೈಕ್ಸ್ ಹಾಗೂ ಸಬ್ಸ್ಕ್ರೈಬ್ಸ್ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಸೊ ಶ್ರೀಲಂಕಾ ಮೊದಲು ಬ್ಯಾಟಿಂಗ್ ಆಡ್ತಾ ಇದ್ರಲ್ಲಿ ಪಿ ನಿಸಂಕ ಅವರು ಒಬ್ಬರೇನೆ ಓಪನರ್ಸ್ ಆಗಿ ಸ್ವಲ್ಪ 56 ರನ್ ಹೊಡಿತಾರೆ 75 ಬಾಲ್ನಲ್ಲಿ. ಇದರಲ್ಲಿ 9 ಫೋರ್ಸ್ ಇರ್ತವೆ. ಸಿಕ್ಸರ್ಸ್ ಖಂಡಿತ ಒಂದೇ ಒಂದು ಕೂಡ ಬರೋದಿಲ್ಲ ಇವರ ಬ್ಯಾಟಿಂದ. ಇನ್ನು ಇವರಾದ್ಮೇಲೆ ಆಲ್ಮೋಸ್ಟ್ ಯಾರನ್ನು ಕೂಡ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಬಟ್ ಮಧ್ಯದಲ್ಲಿ ಡಿ ವೆಲ್ಲಲೆಗೆ ಯಂಗ್ ಸ್ಟಾರ್ ಗುರು ಬಂದ್ಬಿಟ್ಟು ಕಚ್ಕೊಂಡ್ಬಿಡ್ತಾರೆ ಹಂಗೆ ಸ್ಕ್ರೀನ್ ನಲ್ಲಿ. 67 ರನ್ ಹೊಡಿತಾರೆ 65 ಬಾಲ್ ನಲ್ಲಿ. ಇದರಲ್ಲಿ 7 4 2 6 103 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ರೆ ಇವ್ರ ಜೊತೆಗೆ ಸ್ವಲ್ಪ ಸಾಥ್ ಕೊಟ್ಟಿದ್ದು ವನಿದು ಅಸರಂಗ ಹಾಗೂ ಲಿಯಾಂಗೆ. ಸೊ ಅದಾದ್ಮೇಲೆ ಧನಂಜಯ ಇವರೆಲ್ಲ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. 24 17 20 ರನ್ ಈ ರೀತಿ ಹೊಡೆದು 230 ರನ್ ಹೊಡಿತಾರೆ 50 ಓವರ್ ನಲ್ಲಿ. ಸೊ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಮಾತಾಡಿದ್ರೆ ಖಂಡಿತ ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ. ಮೊಹಮ್ಮದ್ ಸಿರಾಜ್ 8 ಓವರ್ 36 ರನ್ 1 ವಿಕೆಟ್, ಇದರಲ್ಲಿ 2 ಮೇಡಿನ್ ಕೂಡ ಹಾಕಿದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್ 8 ಓವರ್ 47 ರನ್ 2 ವಿಕೆಟ್ ತಗೊಂಡ್ರೆ ಅಕ್ಷರ್ ಪಟೇಲ್ 10 ಓವರ್ 33 ರನ್ 2 ವಿಕೆಟ್ ತಗೊಂಡ್ರೆ. ಶಿವಮ್ ದುಬೆ 4 ಓವರ್ 19 ರನ್ 1 ವಿಕೆಟ್ ತಗೋತಾರೆ. ಕುಲ್ದೀಪ್ ಯಾದವ್ 10 ಓವರ್ಗೆ 33 ರನ್ ಕೇವಲ ಕೊಟ್ಟಿದ್ದು 1 ವಿಕೆಟ್. ಇನ್ನು ವಾಷಿಂಗ್ಟನ್ ಸುಂದರ್ 9 ಓವರ್ 1 ಮೇಡಿನ್ 46 ರನ್ ಪ್ಲಸ್ 1 ವಿಕೆಟ್ ನ ತಗೊಂಡ್ರೆ. ಶುಭ್ಮನ್ ಗಿಲ್ಲಿಗೆ ಬೇರೆ ಒಂದು ಎಕ್ಸ್ಟ್ರಾ ಮೂವ್ಮೆಂಟ್ ಅಂತ 1 ಓವರ್ ನ ಕೊಡ್ತಾರೆ ಗುರು. ಈ ವ್ಯಕ್ತಿ 1 ಓವರ್ 14 ರನ್ ಹೊಡ್ಸ್ಕೊಂಡು ಆಮೇಲೆ ಬೇಡಪ್ಪ ನೀನ್ ಮಾಡಬೇಡ, ಸ್ವಲ್ಪ ಸೈಡ್ ಅಲ್ಲಿ ಇರೋ ನೀನು ಬೇರೆ ಬೌಲರ್ಸ್ ಗಳು ಮಾಡಿಸ್ತೀವಿ ಅಂತ ಸುಮ್ಮನಾಗಿ ಹೋಗ್ಬಿಡ್ತಾರೆ. ಸೊ ಓಕೆ, ಇದೆಲ್ಲ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಏನು ಕೂಡ ಮಾತಾಡೋಂಗಿಲ್ಲ, ಅದ್ಭುತವಾಗಿ ಚೆನ್ನಾಗೇನೆ ಮಾಡ್ತಾರೆ. ಬಟ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ, ರೋಹಿತ್ ಶರ್ಮಾ T20 ಕ್ರಿಕೆಟ್ ಫಾರ್ಮೆಟ್ ಇಂದ ರಿಟೈರ್ಮೆಂಟ್ ಆಗಿದ್ರು ಕೂಡ ಪರವಾಗಿರಪ್ಪ, ನಾನು T20 ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟಿರ್ಬೋದು, ಬಟ್ ODIನೇ ನಾನು ಸ್ವಲ್ಪ T20 ಆಡ್ದಂಗೆ ಆಡ್ತೀನಿ ಅಂದ್ಬಿಟ್ಟು 47 ಬಾಲ್ನಲ್ಲಿ 58 ರನ್ 7 4 3 6 123 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ದು. ಬಟ್ ಇದಾದ್ಮೇಲೆ ಯಾರನ್ನು ಕೂಡ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೊಡ್ಲೇ ಇಲ್ಲ. ಶುಭ್ಮನ್ ಗಿಲ್ ಕೇವಲ 16 ರನ್ ಹೊಡಿತಾರೆ. ವಿರಾಟ್ ಕೊಹ್ಲಿ ಅವರು 24 ರನ್ ಹೊಡೆದ್ಬಿಟ್ಟು ಅಸರಂಗ ಅವ್ರಿಗೆ LBW ಕಚ್ಕೊಂಡ್ಬಿಡ್ತಾರೆ ಹಂಗೇನೆ. ಇನ್ನು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಎಕ್ಸ್ಟ್ರಾ ಮೂವ್ ಅಂತ ನಂಬರ್ 4th ಸ್ಲಾಟ್ ಅಲ್ಲಿ ಕಳಿಸಿದ್ರು ಕೂಡ ಅವರು ಅಂತ ಪರ್ಫಾರ್ಮೆನ್ಸ್ ಏನ್ ಕೊಡೋಕ್ಕಾಗೋದಿಲ್ಲ, ವಾಪಸ್ ಹೋಗ್ತಾರೆ, ನನ್ನ ಕೈ ಆಗೋದಿಲ್ಲ ಅಂತ. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ಅವರು ಬಂದ್ಬಿಟ್ಟು ಅದ್ಭುತವಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. 31 ರನ್ ಹೊಡೆದಿದ್ದಾರೆ 43 ಬಾಲ್ನಲ್ಲಿ 2 4, ಆಲ್ಮೋಸ್ಟ್ ಎಲ್ಲ ವಿಕೆಟ್ ಬಿದ್ದೋದ್ಮೇಲೆ ಇಷ್ಟೇ ಸ್ಟ್ರೈಕ್ ರೇಟ್ ಬರೋಕ್ಕಾಗೋದು. ಇನ್ನು ಅಸರಂಗ ಅವರೇನೆ ಇವ್ರದ್ದು ಬಂದ್ಬಿಟ್ಟು ಒಂಥರ ವಿಕೆಟ್ ನ ಎತ್ಕೊಂಡ್ಬಿಡ್ತಾರೆ ಗುರು. KL ರಾಹುಲ್ನ ಸ್ವಲ್ಪ ಪ್ರಮೋಟ್ ಬೇಗ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಸ್ವಲ್ಪ ಟೀಮ್ ಒಳ್ಳೆ ಕಂಡೀಷನ್ ಅಲ್ಲಿ ಇರೋದು ಅಂತ ನನಗೆ ಅನ್ನಿಸ್ತೀನಿ. ಅಕ್ಷರ್ ಪಟೇಲ್ ಅವರ ಬಗ್ಗೆ ಮಾತಾಡಿದ್ರೆ 33 ರನ್ ಹೊಡಿತಾರೆ 57 ಬಾಲ್ ನಲ್ಲಿ. ಇನ್ನು ಶಿವಮ್ ದುಬೆ 25 ರನ್ ಹೊಡಿತಾರೆ 24 ಬಾಲ್. ಖಂಡಿತ ಮಿಡ್ ಆರ್ಡರ್ಸ್ ಇಂದ ಅಂತ ಕಾಂಟ್ರಿಬ್ಯೂಟ್ ಬಂತು. ಟಾಪ್ ಆರ್ಡರ್ಸ್ ರೋಹಿತ್ ಶರ್ಮಾ ಅವ್ರನ್ನ ಬಿಟ್ರೆ ಇನ್ ಯಾರನ್ನು ಕೂಡ ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಬರ್ಲಿಲ್ಲ. ಬಟ್ ಶಿವಮ್ ದುಬೆ ಇಂದ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಸೊ ಅವ್ರನ್ನು ಕೂಡ ಅಸರಂಗ ಅವ್ರಿಗೆ LBW ಬೆಲೆಗೆ ಕಚ್ಕೊಂಡಾದ್ಮೇಲೆ ಕುಲ್ದೀಪ್ ಯಾದವ್ ಆಲ್ರೌಂಡರ್ ಅಂತ ಹಾಕೊಂಡಿದ್ರು ಅಷ್ಟೇನೆ, ಬಟ್ ಅಂತ ಪರ್ಫಾರ್ಮೆನ್ಸ್ ಏನ್ ಕೊಡೋಕ್ಕಾಗಲಿಲ್ಲ. ಇನ್ನು ಕೊನೆಯಲ್ಲಿ 1 ರನ್ ಬೇಕಾಗಿದ್ದಂತ ಟೈಮ್ ನಲ್ಲಿ ಮೊಹಮ್ಮದ್ ಸಿರಾಜ್ ಹಾಗೂ ಹರ್ಷದೀಪ್ ಸಿಂಗ್ ಆಡ್ತಾ ಇರ್ತಾರೆ ಗುರು, ಅಂದ್ರೆ ಎಲ್ಲ ಔಟ್ ಆದ್ಮೇಲೆ. ಬಟ್ ಇಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಗುರು. ಸಿಂಗಲ್ ತಗೊಳಕ್ ಬೇಕಾಗಿರುವಂತ ಬಾಲ್ ನ 6 ಹೊಡಿಯಕ್ ಹೋಗಿ ಔಟ್ ಆದಂತ ಮಹಾ ಪುಣ್ಯಾತ್ಮ ಅಂದ್ರೆ ಅದು ಹರ್ಷದೀಪ್ ಸಿಂಗ್. ಸುಮ್ನೆ ಬಾಲ್ ನ ತಳ್ಳಿದ್ರು ಅಥವಾ ಆ ಓವರ್ ನ ಡಿಫೆಂಡ್ ಮಾಡ್ಕೊಂಡಿದ್ರು ಈ ಮ್ಯಾಚ್ ನಮ್ ಕಡೆ ಬಂದ್ಬಿಟ್ಟಿರೋದು ಆರಾಮಾಗಿ. ಹೆಂಗಿದ್ರು ಅವ್ರು ಒಂದ್ ವೈಡ್ ಆದ್ರೂ ಹಾಕಿರೋರು, ಇಲ್ಲ ಆ ಕಡೆಯಿಂದ ಸಿರಾಜ್ ಅಣ್ಣ ಬಂದು ಒಂದ್ ಸಿಂಗಲ್ ನಾರು ತಗೊಂಡು ಮ್ಯಾಚ್ ನ ಗೆಲ್ಸಿರೋನು. ಬಟ್ ಈ ವ್ಯಕ್ತಿ ಏನೋ ಒಂದ್ ಬಾಲ್ಗೆ 6 ರನ್ ಬೇಕು ಅನ್ನೋ ರೇಂಜ್ಗೆ ಅಥವಾ ಓವರ್ಗೆ 20 ರನ್ ಬೇಕು ಅನ್ನೋ ರೇಂಜ್ಗೆ ಸಿಕ್ಸರ್ಸ್ ನ ಹೊಡಿಯೋಕ್ ಹೋಗ್ಬಿಟ್ಟು ಔಟ್ ಆಗ್ತಾರೆ ಗುರು. ಒಂಥರ ಕಾಮಿಡಿ ಆಗಿತ್ತು. ಸೊ ಗೆಲ್ಲೋ ಮ್ಯಾಚ್ ನ ಇಲ್ಲಿಂದ ನಮ್ಮ ಟೀಮ್ ಇಂಡಿಯಾ ಸ್ವಲ್ಪ ಒಂದೇ 1 ರನ್ ಹೊಡೆದಿದ್ರೆ ನಮ್ಮ ಟೀಮ್ ಇಂಡಿಯಾ ಬೇರೆ ಲೆವೆಲ್ ನಲ್ಲಿ ಇರ್ತಿತ್ತು. ಈ ಮ್ಯಾಚ್ ಖಂಡಿತ ಟೀಮ್ ಇಂಡಿಯಾದ ಪರವಾಗಿ ಇರ್ತಿತ್ತು. ಖಂಡಿತ ಈ ಮ್ಯಾಚ್ ಟೈ ಆಗಿದೆ. ಅವರು ಅದ್ಭುತವಾಗಿ ಕಂಬ್ಯಾಕ್ ಮಾಡಿದ್ರು. ಶ್ರೀಲಂಕಾನ ಅಪ್ರಿಶಿಯೇಟ್ ಮಾಡಲೇಬೇಕು. ಸೊ ನಿಮ್ಗೆ ಅನಿಸುತ್ತೆ ಈ ಟೈ ಬಗ್ಗೆ? ಈ ಟೈಗೆ ಕಾರಣ ಆದ್ರೂ ಏನು? ನನಗಂತೂ ಶ್ರೀಲಂಕಾವನೇ ಅಂತ ಅನ್ಸುತ್ತೆ. ಅವರು ಅದ್ಭುತವಾಗಿ ಬೌಲರ್ಸ್ ಗಳು ಕಂಬ್ಯಾಕ್ ಮಾಡಿದ್ರು ಅಂತ. ಸೊ ವೆಲ್ ಬೌಲಿಂಗ್ ಶ್ರೀಲಂಕಾ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ಅದ್ಭುತವಾಗಿ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಂಬಿಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ಸ್ ಕೊಡೋದು ಮಾತ್ರ ಮರೆಯಲೇಬೇಡಿ.
ಟಾಟಾ ಬೈ ಬೈ ಸಿ ಯು.